ಪತ್ರಕರ್ತರು ನಾವು. ನಮ್ಮ ಬಣ್ಣ ನೋಡ್ರಿ, ಮುಂಜಾನೆ ಬೆಳಿಗ್ಗೆ ಬರುತ್ತೆ ಫ್ರೆಶ್ ಇರ್ತೀವಿ ನಾವು. ಮಧ್ಯಾಹ್ನ ಕೂಡಿದಂತೆ ತಿರುಗಾಡಿ ಒಣ 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 ಒಟ ಒಟ ತಿರುಗಾಡಿ ಮಾಸಿದ ಅಂಗಿ ಮಾಸಿದ ಮುಖ ಹೊತ್ಕೊಂಡು ಸಂಜೆ ಅಟ್ಟಿಗೆ ಸುಸ್ತಾಗಿ ಹೋಗ್ತೀವಿ. ಇದು ಹೆಂಗಂದ್ರೆ ಒಂದು ಉದ್ರಿ ಉಸ ಬರೀ ಕೆಲಸ ನಮ್ದು. ಉದ್ರಿ ಉಸ ಬರೀದು ಅವ ಹಂಗಂದಂತ ಇವ ಹಿಂಗಂದಂತ ಅವ್ರಿಗೆ ಇವ್ರವರಿಗೆ ಕೂತ್ಕೊಳ್ಳೋ ಕೆಲಸ. ಮರಿ ಬಂದಲ್ಲ ನಾಯಕ ಬಂದಲ್ಲ. ಆದರೂ ಇವತ್ತಿಗೂ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಮತ್ತು ಬೆಲೆ ಬೀಳತಕ್ಕಂಥ ಸ್ಥಾನ ಯಾರಿಗಿದೆ ಅಂದ್ರೆ ಅದು ಪತ್ರಕರ್ತರಿಗೆ ಮಾತ್ರ ಇದೆ. ಪ್ರಜಾಪ್ರಭುತ್ವವನ್ನ ಕಾಪಾಡುವಲ್ಲಿ ಕಾವಲು ನಾಯಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ನಾವು ಪತ್ರಕರ್ತರು. ಆಮೇಲೆ ಮಹೇಶ್ ಕಲಾರ್ ಅವರು ಬಹುಶಃ ನನಗೊಂದು 15-20 ವರ್ಷಗಳಿಂದ ಪರಿಚಯ. ನಾನು ಪ್ರಜಾವಾಣಿಯಲ್ಲಿದ್ದೆ, ಅವ್ರು ಇಲ್ಲೇ ಯಾದಗಿರಿಯಲ್ಲಿದ್ದರು. ಆಮೇಲೆ ವಿಜಯವಾಣಿಗೆ ಬಂದೆ ನಾನು, ಅವರು ವಿಜಯವಾಣಿಯಲ್ಲಿದ್ದರು. ಅವ್ರು ಅಲ್ಲೇ ಅಷ್ಟು ಕಷ್ಟಪಡೋದು ನೋಡಿದ್ರೆ ನನಗನ್ನಿಸುತ್ತೆ ಯಾಕಪ್ಪ ಇಂಥ ಪರಿ ಜೀವನ ಮಾಡ್ಬೇಕು ಪತ್ರಕರ್ತರ ಜೀವನ ಅಂತ ಅನಿಸ್ತದೆ. ಆತ ಯಾಕಂದ್ರೆ ಎಸ್ಟಿಗಿದ್ರು ಮಧ್ಯಾಹ್ನ ಇಲ್ಲಿಂದ ಬರ್ಬೇಕು, ಎಲ್ಲಿ ಗುಲ್ಬರ್ಗಕ್ಕೆ ಬರ್ಬೇಕಂತ. ಗುಲ್ಬರ್ಗಕ್ಕೆ ಬಂದು ಅಲ್ಲಿಗೆ ಆಫೀಸ್ನಾಗ ಕಿರಿಕಿರಿ ಇರ್ತಾವ, ಸಾಗಲಾರ್ದು ಇರ್ತಾವ. ಅವು ಏನು ಮಾಡ್ತಾರೆ ಬೇಕಂದ್ರೆ ಹನ್ನೆರಡು ಟ್ರೇನ್ ತಪ್ಪಿಸ್ಬಿಡ್ರಿ. ಯಾಕೆ ಟ್ರೇನ್ ತಪ್ಪಿಸ್ತೀವಿ ಕಾಲಗತ ಬಸ್ ಸ್ಟ್ಯಾಂಡ್ ಆಗಿತ್ತು. ಮಧ್ಯಾಹ್ನ ಮುಂಜಾನೆ 11:12 ಗುರುವೇ ನಾ ಈಗ ಬಂದೆ ಆಗ್ತದೆ ಯಾರಿಗೆ ಮತ್ತೆ ವಾಪಸ್ ಬರ್ಬೇಕು ಗುಲ್ಬರ್ಗ. ಇದೆಲ್ಲ ಸಾಕಾಗಿ ಸಾಕ್ರಿ ಗುರುಗಳೇ, ನಾನು ಹೆಂಗನ ಮಾಡಿ ಯಾದಗಿರಿಗೆ ಏನಾರ ಮಾಡ್ತಕ್ಕ ಒಂದು ಪ್ರಿಂಟಿಂಗ್ ಪ್ರೆಸ್ ಹಾಕಿದೆ, ಅಯ್ಯ ಪ್ರಿಂಟರ್ಸ್ ಅಂತ ಹಾಕಿದ್ವಿ ಸುಭಾಷ್ ಶೆಟ್ಟಿಗೆ. ಹಾಕಿದ ಮೇಲೆ ಸುಮ್ಕೊಡಂದ್ರಿ ಪತ್ರಕರ್ತ ಕೆಲಸ ಏನದ ಒಂದ್ಸಲ ಫೀಲ್ಡಿಗೆ ಎಂಟ್ರಿ ಸುಮ್ಕೊಡಿ. ನಾನು ನೋಡ್ರಿ ಮೊದಲ ಕ್ರಾಂತಿ, ಸಂಜಯವಾಣಿ, ಹಾಯ್ ಬೆಂಗಳೂರು, ಈ ವಾರ ಎಲ್ಲ ಮುಗಿಸಿದೆ. ಗೌರಿ ಲಂಕೇಶ್ ಎಲ್ಲ ಮುಗಿಸಿ ಕೊನೆಗೆ ಪ್ರಜಾವಾಣಿಗೆ ಬಂದೆ. ಉಷಾ ಕಿರಣ ಬಂದಿವಿ, ಶರಣಗೊಬ್ಬರು ರಿಲೇರ ಅವ್ರು ನಮ್ಮ ವ್ಯವಸ್ಥೆ ಇದ್ದಿದ್ರು. ಉಷಾ ಕಿರಣ ಪ್ರಜಾವಾಣಿ ವಿಜಯವಾಣಿಯಿಂದ ಡೈಲಿ ನ್ಯೂಸ್ ಪ್ರಜಾಪ್ರಗತಿ ಅಂತ ನೀವು ಸುಮ್ಕೊಡ್ಬಿಡ್ಸ ಒಟ್ಟು ಬಂದ ಪೇಪರ್ ತೆಗಿರ್ಬೇಕು. ನಾನು ಒಂಥರ ಹೆಂಗಂದ್ರೆ ನಾವು ಎಲ್ಲ ದನಕ್ತೀವಿ, ಅದು ನಮಗೆ ಬಿಡಂದ್ರೆ ನಾವು ಅದಕ್ಕೆ ಬಿಡಂಗಿಲ್ಲ. ಕಡೆಗೆ ಇಲ್ರಿ ಗುರುವೇ ಇಲ್ಲೇ ಯಾದಗಿರಿಯಾಗಿರ್ತೀನಿ, ಉದಯವಾಣಿ ಪೇಪರ್ ಜಿಲ್ಲಾ ವರದಿಗಾರ ಆಗ್ತೀನಿ ಅಂತಂದ. ಉದಯವಾಣಿ ಜಿಲ್ಲಾ ವರದಿಗಾರ ನಾವು ಒಂದು 2 ವರ್ಷ 3 ವರ್ಷ ಮಾಡಿದ. ಅದು ಹೆಂಗಂದ್ರೆ ಉಲ್ಟ ಲಾಸ್ಟ್ ಬಂದ ಅವರಿಗೆ ಹೆಂಗೆ ಪೇಪರ್ ನಾವೇ ಪೇಪರ್ ಏಜೆಂಟ್ರಿ, ನಾವೇ ರಿಪೋರ್ಟರ್, ನಾವೇ ಏಜೆಂಟ್ರು, ನಾವೇ ಅನ್ಸೋದು 3 ವರ್ಷ ಈಗ